ಅದ್ರ ಮೇಲೂ ಹೋಗಿ ನೀವು ನಾವಲ್ಲೇನೋ ಮಾಡ್ತೀವಿ ಇಲ್ಲೇನೋ ಮಾಡ್ತೀವಿ ಅಂತಂತೇಳಿ, ಏಕೆಂತಂದರೆ ಶಾಸಕಾಂಗಕ್ಕೆ ಒಂದು ಗೌರವ ಘನತೆ ಅದರದೇ ಆದಂಥ ಕಟ್ಟುಪಾಡುಗಳಿದ್ದಾವೆ. ಅದೆಲ್ಲ ಮುರಿದುಬಿಟ್ರು ಈ ಸರ್ತಿ, ಅದೆಲ್ಲ ಮುರಿದುಬಿಟ್ಟು ಸಿ ಟಿ ರವಿನ ಅರೆಸ್ಟ್ ಮಾಡಿದ್ದು ಕೂಡ ಸರಿಯಾಗಲಿಲ್ಲ. ಅದು ಬಿಕಾಸ್ ಹೌಸ್ ಒಳಗೆ ಮತ್ತು ಹೌಸ್ ಕಾರಿಡಾರಲ್ಲಿ ಕೂಡ ಯು ಕಾಂಟ್ ಟಚ್ ಎ ಲೆಜಿಸ್ಲೇಚರ್. ದ ಪೊಲೀಸ್ ಹೋಗಲೂಬಾರದು ಅಲ್ಲಿಗೆ. ಅದಕ್ಕೆ ತಾನೇ ಮಾರ್ಷಲ್ಗಳನ್ನ ಇಟ್ಕೊಂಡ್ರು ಅಂತ. ವೈಟ್ ಬಟ್ಟೆ ಮಾರ್ಷಲ್ಗಳನ್ನ ಯಾಕೆ ಇಟ್ಕೊಂಡಿದ್ದಾರೆ ಅಲ್ಲಿ? ಕಾಕಿ ಪ್ರವೇಶ ಇಲ್ಲಿ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಬೆಳಗಾವಿ ಅಧಿವೇಶನ ಭಾಳ ಕೆಟ್ಟದಾಗಿ ಕೊನೆಯಾಯಿತು. ನಮ್ಮ ಯುವಜನಾಂಗಕ್ಕೆ ನಾವು ಹೇಳ್ಕೊಟ್ಟ ಪಾಠ ಅಲ್ಲ ಇದು. ನಾವು ಬೆಳಗಾವಿ ಅಧಿವೇಶನ ಎಲ್ಲಿ ಮಹಾತ್ಮ ಗಾಂಧಿಯವರು ಬಂದು ಹೋದರು ಅಂತಕ್ಕಂಥದ್ದಕ್ಕೂ ಕಾರ್ಯಕ್ರಮ ಆಯಿತು ಅಲ್ಲಿ. ಆದರೆ ನಾವು ನಡೆಕೊಂಡಂಥ ರೀತಿ ನೀತಿ ರಿವಾಜುಗಳು ಭಾಳ ತಲೆ ತೆಗೆಸುವಂಥದ್ದಾಗೋಯಿತು. ತಲೆ ತೆಗೆಸುವಂಥದ್ದು ರಾಜ್ಯದಲ್ಲಿ ಏನು ನಡೀತಾ ಇದೆ ಇವತ್ತೇನೂ ಇಲ್ಲ. ಸುಮ್ಮನೆ ಅಲ್ಲಿ ಕಳ್ಳ, ಇವನು ಕಳ್ಳ, ಅವ್ರ ಅಪ್ಪ ಕಳ್ಳ, ಇಷ್ಟೇ ನಡೀತಾ ಇದೆ. ರಾಜ್ಯದ ಆಡಳಿತ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಮೇಲಾಗಿ ನಮ್ಮ ಮಾಧ್ಯಮದವರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಆಡಳಿತ ಮತ್ತು ಅಭಿವೃದ್ಧಿ ಏನಾಗ್ತಾ ಇದೆ. ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾದಂಥ ಕರ್ನಾಟಕ ಆಡಳಿತದಲ್ಲಿ, ಅಭಿವೃದ್ಧಿಯಲ್ಲಿ ಇವತ್ತು ಅಧೋಗತಿ ಹೋಗ್ತಾ ಇತ್ತು, ಅಧೋಗತಿ ಹೋಗ್ತಾ ಇತ್ತು. ಹಾಗಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಭಾಳ ತೀವ್ರವಾದ ಗಮನ ತಗೋಬೇಕಿತ್ತು. ತೀವ್ರವಾದ ಗಮನ ತೆಗೆದುಕೊಂಡು ದ ಚೀಫ್ ಮಿನಿಸ್ಟರ್ ಮಸ್ಟ್ ರೆಸ್ಟೋರ್ ದ ರೆಸ್ಪೆಕ್ಟ್ ಆಫ್ ಕರ್ನಾಟಕ. ಥ್ಯಾಂಕ್ ಯು, ಥ್ಯಾಂಕ್ ಯು. Princess Road. Princess Road. ಇದು ಯಾವುದೋ ಪ್ರೈವೇಟ್ ನಕ್ಷೆ ಅಲ್ಲ, ಇದು CITB ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ನಕ್ಷೆ. ಇಷ್ಟೆಲ್ಲ ಇದೆ. ದಯವಿಟ್ಟು ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಬೇಕು. ನೀವು ಅಧಿಕಾರಿಗಳನ್ನು ಕೂರಿಸ್ಕೊಂಡು ಮಾತಾಡಬೇಕು. ಅದ್ಯಾರೋ ಕಾರ್ಪೊರೇಷನ್ ಕಮಿಷನರ್ ನಗು ಬರುತ್ತೆ ಕತೆ. 1999 ಇಸ್ವಿಯಿಂದ ಹುಡುಕ್ತಾವನಂತೆ. ಅದರಿಗೆ ಮೈಸೂರು 99ನೇ ಇಸ್ವಿಲಿ ಹುಟ್ಟುತ್ತೇನೆ ರೀ. ಈ CITB ಎಲ್ಲ ಏನು ಹೇಳೋಣ ಅವ್ರಿಗೆ? ಹೋಗಲಿ, ರಾಜಕೀಯ ನಾವು ಚಮಚಾಗಿರಿ ಮಾಡ್ತೀವಿ ಅಂದರೆ ಆ ಕಮಿಷನರು ಚಮಚಾಗಿರಿನೇ ಮಾಡೋದೆ. ಚೆ ಹಾಂ ಇದೇನಿದು? ಕಾರ್ಪೊರೇಷನ್ ಕಮಿಷನರ್ ಈಸ್ ಒನ್ ಆಫ್ ದ ಮೆಂಬರ್ ಟು ಮೂಡಾದಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾವೆ ಎಲ್ಲನೂ ಕೂಡ. ಅದು ಅವ್ರಿಗೆ ಬೇಕಾಗಿಲ್ಲಲ್ಲ ಪಾಪ, ಅವೇ ಮಾಡ್ತಾರೆ. ಅದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಅಪ್ಪ ಹೇಳ್ದಂಗೆ ಕೇಳು ಅವ್ವ ಅಂತೇಳಿ, ಮುಂದೆ ಕೇಳಬಾರ್ದು. ಅಲ್ಲ, ಸಭೆ ಕಾಂಗ್ರೆಸ್ ಮೀಟಿಂಗ್ ಮಾಡ್ತಾರಲ್ಲ, ಕಾರ್ಪೊರೇಷನ್ ಆಗಿದ್ದು ಕಾಂಗ್ರೆಸ್ ಮೀಟಿಂಗ್ ಅದು. ಥ್ಯಾಂಕ್ ಯು.